ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆ್ಯರಿ ಎಂಬ್ರಾಯ್ಡ್ರಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋದ ಲಾಗಲ್ಲಿ ನಾನು ರಿವರ್ಸ್ ಚೈನ್ ಸ್ಟಿಚ್ಚು ಹಾಗೆ ಆ್ಯಂಗಲ್ ಶೇಪಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಎಂಡ್ ನಾಟು ತೋರಿಸ್ಕೊಟ್ಟಿದ್ದೆ. ಇವಾಗ ನಾನು ಡಬಲ್ ಚೈನ್ ಸ್ಟಿಚ್ನ ಹೇಗಾಗೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಒಂದು ಲೇಯರಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ನೀವು ನೋಡಿದ್ದೀರಾ. ಇವತ್ತು ನಾನು ಡಬಲ್ ಚೈನ್ ಸ್ಟಿಚ್ನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬ್ಲೌಸ್ಗೆ ಔಟ್ಲೈನ್ ಸ್ಟಾರ್ಟಿಂಗ್ ಏನು ಚೈನ್ ಸ್ಟಿಚ್ ಹಾಕ್ತೀವಲ್ವ, ಅದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗು ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಿಮಗೆ ಗೊತ್ತು. ಒಂದು ಲೇಯರು ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಮೊದಲು ಒಂದು ಲೇಯರು ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಇದನ್ನು ಮಾಮೂಲಿ ನೋಡೇ ಇರ್ತೀರ ಹೇಗೆ ಹಾಕೋದು ಅಂತ. ಇನ್ನು ನನ್ನ ಆಫ್ಲೈನ್ ಕ್ಲಾಸಸ್ನ ನೋಡದೇ ಇರೋರು ಪ್ಲೀಸ್ ಆ ಪ್ಲೇ ಲಿಸ್ಟ್ಗೆ ಹೋಗಿ, ಆಫ್ಲೈನ್ ಕ್ಲಾಸಸ್ದೇ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ಗೆ ಹೋಗಿ ನನ್ನ ಆಫ್ಲೈನ್ ಕ್ಲಾಸಸ್ನ ಒಂದು ಸರಿ ನೋಡಿ. ಇವಾಗ ಒಂದು ಲೇಯರ್ ಚೈನ್ ಸ್ಟಿಚ್ಚು ಕಂಪ್ಲೀಟ್ ಆದಮೇಲೆ ಅದ್ರ ಪಕ್ಕಕ್ಕೇ ಒಂದು ಚೈನ್ ಸ್ಟಿಚ್ ಶಾರ್ಟ್ ಸ್ಟಿಚ್ ಹಾಕಿ ರಿಟರ್ನ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ರಿವರ್ಸ್ ಚೈನ್ ಸ್ಟಿಚ್ ಏನು ನೋಡಿದ್ರಲ್ವ, ಇವಾಗ ಬರ್ತಾ ನಾವು ಡಿರೆಕ್ಷನ್ ಹೇಗಿತ್ತು, ನೀಡಲ್ ಕೊಕ್ಕೆ ಯಾವ ಸೈಡ್ ಇತ್ತು ಅಂತ ನೀವು ಅಬ್ಸರ್ವ್ ಮಾಡಿ. ಇವಾಗ ನಾನು ಯಾವ ಸೈಡು ಡಿರೆಕ್ಷನಲ್ಲಿ ಹೋಗ್ತಿದ್ದೀನೋ ಆ ಡಿರೆಕ್ಷನಲ್ಲಿ ನೀಡಲ್ ಕೊಕ್ಕೆ ಇದೆ. ಡಬಲ್ ಚೈನ್ ಸ್ಟಿಚ್ಚಲ್ಲಿ ಮತ್ತೆ ಆ ಚೈನ್ ಸ್ಟಿಚ್ ಏನು ಹಾಕಿದ್ದೀವಲ್ವ ಅದ್ರ ಮೇಲೆ ಹಾಕಬಾರ್ದು, ಅದ್ರ ಪಕ್ಕಕ್ಕೇ ಹಾಕಬೇಕು. ಪಕ್ಕಕ್ಕೆ ಮತ್ತೆ ಗ್ಯಾಪ್ ಬಿಡಬಾರ್ದು, ಮಿಡಲ್ಗೆ ಎಷ್ಟು ಗ್ಯಾಪ್ ಇರಬಾರ್ದು. ಅದ್ರ ಪಕ್ಕಕ್ಕೇ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಮತ್ತೆ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಾಕೋಕ್ಕೆ ಹೋಗಬಾರ್ದು. ಅದ್ರ ಪಕ್ಕಕ್ಕೇ ನಾವು ನೀಡಲ್ನ ಹಾಕ್ತಾ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಅದರ ಪಕ್ಕಕ್ಕೇ ಚೈನ್ ಸ್ಟಿಚ್ನ ಹಾಕ್ಕೋತಾ ಹೋಗಬೇಕು. ಮತ್ತು ಜರಿ ಥ್ರೆಡ್ ಈಗ ಮೊದಲೇ ಸ್ಟಾರ್ಟಿಂಗ್ ಏನು ಹಾಕಿದ್ದೀವಲ್ವ ಒಂದು ಲೇಯರ್ ಚೈನ್ ಸ್ಟಿಚ್ಚು, ಮತ್ತು ಅದ್ರ ಮೇಲೆ ಹೋಗಬಾರ್ದು, ಅದ್ರ ಪಕ್ಕಕ್ಕೇ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಅದ್ರ ಪಕ್ಕಕ್ಕೇ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಎಲ್ಲೂ ಕೂಡ ಗ್ಯಾಪ್ ಅನ್ನಿಸ್ಬಾರ್ದು. ಇವಾಗ ಒಂದು ಎಂಡ್ ನಾಟ್ ಹಾಕ್ತೀನಿ. ನೋಡಿದ್ರಲ್ವ ಡಬಲ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಇವಾಗ ನೋಡಿ, ನಾನು ಚೈನ್ ಸ್ಟಿಚ್ಚು 3 ಲೇಯರ್ನ ಹಾಕ್ತಾಯಿದ್ದೀನಿ. ನಾನು ಸರೌಂಡ್ಗೆ 3 ಲೇಯರ್ ಹಾಕ್ತೀನಲ್ವ, ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಫಸ್ಟ್ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಅದ್ರ ಪಕ್ಕಕ್ಕೇ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ರಿವರ್ಸ್ ಚೈನ್ ಸ್ಟಿಚ್ ಹಾಕಬೇಕು. ನೀವು ಎಷ್ಟು ಲೇಯರ್ ಆದ್ರೂ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೋದು. ಚೈನ್ ಸ್ಟಿಚ್ ಒಂದನ್ನು ನೀವು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕಲಿತ್ರಿ ಅಂದರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಬಂದ ಹಾಗೇ. ನೋಡಿದ್ರಲ್ವ 3 ಲೇಯರ್ ಹೇಗೆ ಹಾಕಿದೆ ಅಂತ. ಇವಾಗ ನಾನು ಸ್ಕ್ವೇರಲ್ಲಿ ಡಬಲ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಪೀಡ್ ವರ್ಷನಲ್ಲೇ ತೋರಿಸ್ತಾ ಇದ್ದೀನಿ. ತಿರ್ಗಾ ಅದ್ರ ಪಕ್ಕಕ್ಕೇ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು.
ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಈ ಥರ ಅದ್ರ ಪಕ್ಕಕ್ಕೆ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ನೀವು ರೆಕ್ಟ್ಯಾಂಗಲ್ಲು ಅಥವಾ ನೆಕ್ಸ್ಟು ಬೇರೆ ಬೇರೆ ಶೇಪಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಈ ಥರ ಚೈನ್ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದು ಆಟೋಮೆಟಿಕ್ ಬರುತ್ತೆ ನಿಮಗೆ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ. ನೀವು ಮೊದಲು ಫಸ್ಟು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಪರ್ಫೆಕ್ಟಾಗಿ ಕಲಿತ್ರೆ ನೆಕ್ಸ್ಟು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಹೋದ ಲಾಗಲ್ಲಿ ಏನು ಚೈನ್ ಸ್ಟಿಚ್ಚು ರಿವರ್ಸ್ ಚೈನ್ ಸ್ಟಿಚ್ ಹಾಕಿದ್ನಲ್ಲ, ಇವಾಗ ಡಬಲ್ ಚೈನ್ ಸ್ಟಿಚ್ ಹಾಕಿದ್ದೀನಲ್ವ, ಇದೆಲ್ಲನೂ ಒಂದು ಲಾಗಲ್ಲಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು, ನಾರ್ಮಲ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸರ್ಕಲ್ ಶೇಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಇನ್ ಡೀಟೇಲಾಗಿ ಹೇಳಿದ್ದೀನಿ ನಾನು. ಇವಾಗ ಸರ್ಕಲ್ ಶೇಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ ಹೇಗೆ ಹಾಕೋದು ಅಂತ ಚೈನ್ ಸ್ಟಿಚ್ನ. ನೋಡಿದ್ರಲ್ವ ಡಬಲ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ. ಈ ಥರನೇ ನೀವು ಶೇಪ್ಸ್ನ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. Thank you for watching. Bye bye.